ಬೆಂಗಳೂರು ಉತ್ತರದಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಅವರಿಗೆ ಉತ್ತಮವಾದಂತಹ ಬೆಂಬಲ ಸಿಗ್ತಾ ಇದೆ. ಕಾರ್ಯಕರ್ತರ ಮನೆಯಲ್ಲಿ ಯುಗಾದಿಯನ್ನು ಆಚರಿಸಿದ್ದಾರೆ. ಪ್ರೊಫೆಸರ್ ರಾಜೀವ್ ಗೌಡ ಅವರು ಕ್ಷೇತ್ರದ ಜನರಿಗೆ ಯುಗಾದಿ ಶುಭಾಶಯವನ್ನು ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಉತ್ತಮವಾಗಿ ನಡೀತಾ ಇದೆ. ದಿನದಿಂದ ದಿನಕ್ಕೆ ನಮ್ಮ ಪರ ಜನರ ರೆಸ್ಪಾನ್ಸ್ ಹೆಚ್ಚಾಗ್ತಾ ಇದೆ. ನಮ್ಮ ಕ್ಷೇತ್ರದ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ತಿದ್ದಾರೆ. ನಮ್ಮ ಸರ್ಕಾರದ ಗ್ಯಾರಂಟಿ ಜನರಿಗೆ ಭರವಸೆಯನ್ನು ಮೂಡಿಸಿದೆ. ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲುವ ವಿಶ್ವಾಸವಿದೆ ಅಂತ ಮಾತನಾಡಿದ್ದಾರೆ. ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ರಾಜೀವ್ ಗೌಡ್ರ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಪ್ರಚಾರ ಕಾರ್ಯ ಆರಂಭಿಸಿದಿರಿ, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರಿಂದ ಅಂತ? ಭಾಳ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲ ವೀಕ್ಷಕರಿಗೆ. ಅದ್ರ ಜೊತೆ ಈ ಶುಭ ಸಂದರ್ಭದಲ್ಲಿ ನಾವು ಶಕ್ತಿ ದೇವತೆಗೆ ನಮಸ್ಕಾರ ಮಾಡಿ ಅವ್ರಿಗೆ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ತಗೊಂಡು ನಮ್ಮ ಪ್ರಚಾರವನ್ನು ಇನ್ನೂ ಜೋರಾಗಿ ನಡೆಸೋಕ್ಕೆ ಹೊರಟಿದ್ದೀವಿ. ಅದು ಎಲ್ಲ ಕಡೆ ಕಾಂಗ್ರೆಸ್ ಪರ ಒಂದು ಅಲೆ ಇದೆ. ಅದರಿಂದ ನಮಗೂ ಒಳ್ಳೆಯದಾಗುತ್ತೆ, ನಮ್ಮ ಪಾರ್ಟಿಗೆ, ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಬೆಂಗಳೂರು ಉತ್ತರದ ಜನ ಸಮಸ್ಯೆಗಳೇನಾದರೂ ಹೇಳ್ಕೊಳ್ತಾ ಇದ್ದಾರೆ ಹೇಗೆ ಅಂತ? ತಾವು ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಯಾವ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ? ಅವರು ಇರೋ ಸಮಸ್ಯೆಗಳೆಲ್ಲ ನಮಗೆ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಇದೆ, ತಿಳುವಳಿಕೆ ಇದೆ. ನೀರಿನ ಸಮಸ್ಯೆ ಇರ್ಬೋದು, ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಹವಾಮಾನದ ಸಮಸ್ಯೆ ಇರ್ಬೋದು, ಅದ್ರ ಬಗ್ಗೆ ಇದು ಕಸದ ಸಮಸ್ಯೆಗಳಿರ್ಬೋದು, ಅದ್ರ ಬಗ್ಗೆ ಎಲ್ಲ ನಾವು ಆಗಲೇ ಒಂದು ಟ್ರಾಫಿಕ್ ಬಗ್ಗೆ ಒಂದು 2-3 ಥರ ಇಂಟರ್ವೆನ್ಷನ್ಸ್ ಮಾಡಿ ಒಂದು ಹೊಸ ಉಪಾಯಗಳನ್ನು ತಂದು ಅದನ್ನು ಸುಧಾರಿಸ್ತಾ ಇದ್ದೀವಿ. ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿದೆ, 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿರಿ. ಜನ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದಾರೆ? ತಮಗೆ ಓಟ್ ಕೊಡ್ತೀವಿ, ಗ್ಯಾರಂಟಿ ನೀವು ಜಾರಿ ಮಾಡಿದ್ದೀರ ಅಂತ ಏನಾದ್ರು ಹೇಳ್ತಾ ಇದ್ದಾರೆ ಹೇಗೆ ಅಂತ? ಮೊನ್ನೆ ಸಿದ್ದರಾಮಯ್ಯವರು ಬಂದಿದ್ದರು, ಮುಖ್ಯಮಂತ್ರಿಗಳು ನಮ್ಮ ಇದೇ ಕ್ಷೇತ್ರಕ್ಕೂ ಬಂದಿದ್ದರು. ಎಲ್ಲಿ ಹೋದ್ರೂ ಜನ ಭಾಳ ಉತ್ಸಾಹದಿಂದ ಆಚೆ ಬರ್ತಾ ಇದ್ದಾರೆ. ಏಕೆಂತಂದರೆ ಅವ್ರಿಗೆ ನಿಜವಾಗ್ಲೂ ಒಂದು ಕೃತಜ್ಞತೆ ಇದೆ. ಇದು ಸರ್ಕಾರ ನಮ್ಮ ಬಗ್ಗೆ ಯೋಚನೆ ಮಾಡಿ ನಮ್ಮ ಕಷ್ಟದಲ್ಲಿದ್ದಾಗ ನಮಗೆ ಪರಿಹಾರ ಕೊಟ್ಟಿದ್ದಾರೆ, ನಮಗೆ ನೆಮ್ಮದಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಸಿದ್ದರಾಮಯ್ಯನವ್ರು ನೋಡಿದಾಗ ನಿಜವಾಗ್ಲೂ ಲೆಕ್ಕಂತ ಎಷ್ಟು ಜನ ಬಂದರು ಆಚೆ. ಸೊ ಆ ಥರ ಒಳ್ಳೆಯ ಒಂದು ಏನು ನಾವು ಗ್ಯಾರಂಟೀಸ್ ಕೊಟ್ಟಿದ್ದೀವಿ ಅದೇ ನಮ್ಮ ಪಕ್ಷದ ಗೆಲುವಿಗೆ ಅಡಿಪಾಯ ಆಗುತ್ತೆ ಅಂತ ಹೇಳ್ತೀನಿ. BJPಯವರು ಮೋದಿ ಗ್ಯಾರಂಟಿಯನ್ನು ಇಟ್ಕೊಂಡು ಓಟನ್ನು ಕೇಳ್ತಾ ಇದ್ದಾರೆ. ಈ ಬಗ್ಗೆ ಮಾಡಲಿ, ಜನರಿಗೆ ಒಳ್ಳೆಯದಾದರೆ ಬೇರೆಯವರು ಕೊಡಲಿ, ಅದರಲ್ಲೇ ನಮ್ಮ ಗ್ಯಾರಂಟಿನ ಕ್ರಿಟಿಸೈಸ್ ಮಾಡಿದವರು ಇವಾಗ ಕಾಪಿ ಕ್ಯಾಟ್ ಆಗಿಬಿಟ್ಟು ಇನ್ನೂ ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ಬಿಡಿ ಸರ್, ಗೆಲ್ಲುವಂಥ ವಿಶ್ವಾಸ ಹೆಚ್ಚಾಗ್ತಾ ಇದೆ ಅಂತ ದಿನದಿಂದ ದಿನಕ್ಕೆ? ಹಗಲು ರಾತ್ರಿ ಇನ್ನೂ ಓಟ್ ಹೆಚ್ಚಾಗ್ತಾ ಇದೆ. ಇನ್ನು ಮುಂದೆ ನಾವು ಒಂದು ಭಾರಿ ಬಹುಮತದಿಂದ ಗೆಲ್ತೀವಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ರಾಜೀವ್ ಗೌಡರು ಹೇಳ್ತಾ ಇರುವಂಥ ಮಾತು. ನಾವು ಖಂಡಿತವಾಗಿಯೂ ಈ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಡಾಪ್ ಜೊತೆ ಕಾರ್ತಿಕ್, TV5 ಕನ್ನಡ, ಬೆಂಗಳೂರು.